ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಇವತ್ತು ನಮ್ಮ ಮನೆಗೆ ಹೊಸ ಜನ ಬಂದಿದ್ದಾರೆ. ತುಂಬ ಟೈಮ್ ನಂತರ ಹೊಸೊಬ್ಬರು ಬಂದಿದ್ದಾರೆ. ಬಿಸ್ನೆಸ್ ವಿಷಯದಲ್ಲಿ ಮಾತಾಡಲಿಕ್ಕೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಇವಾಗ ಅವರು. ಇವಾಗಷ್ಟೇ ಬಂದಿದ್ದಾರೆ. ಅವರ ಬಿಸ್ನೆಸ್ ವಿಷಯ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಮ್ಮನ್ನು ಕೂಡ ಅವರ ಬಿಸ್ನೆಸ್ಸಲ್ಲಿ ತಗೊಳ್ತಾರಂತೆ. ಅವರು ಪಾರ್ಟ್ನರ್ಶಿಪ್ ಮಾಡ್ತಾರಂತೆ ನಮ್ಮ ಜೊತೆ. ಹಾಗಾಗಿ ಬಂದಿದ್ದಾರೆ. ನಾನು ತೋರಿಸ್ತೀನಿ. ಇಲ್ಲಿ ಇವಾಗ ಕೂತ್ಕೊಂಡಿದ್ದಾರೆ ಬಾರಿ ಇದರಲ್ಲಿ. ನೀವು ಕೂಡ ಜಾಯಿನ್ ಆಗ್ಬೋದು. ನಿಮಗೆ ಯಾರಿಗಾದರೂ ಬಿಸ್ನೆಸ್ ಮಾಡಲಿಕ್ಕಿದ್ರೆ ನೋಡಿ, ಶೇರ್ಸ್ ಎಲ್ಲ ತೊಗೊಳ್ಲಿಕ್ಕಿದ್ರೆ ಇವರ ಹತ್ರ ತೊಗೊಳ್ಬೋದು. ಭಾರಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದಿದ್ದಾರೆ ಇಲ್ಲಿ. ಸುಮಾರು ದಿನ ಆಯಿತು ಬಾರದೆ. ಗನ್ ಬಿಸ್ನೆಸ್ ಅಂತೆ ಅವರದ್ದು. ಸುಮಾರು ದಿನ ಆಯಿತು ಬಾರದು. ಇವತ್ತು ಬಂದಿದ್ದಾರೆ ನೋಡಿ. ಸಸ ಓಕೆ, ನಮ್ಮನೆಯಲ್ಲಿ ಒಂದು ಹೊಸ ಸೋಫಾ ತಗೊಂಡು ಬಂದಿದ್ದೀವಿ ಇವತ್ತು ನಾವು. ಅದರ ಎಂತ ಓಪನಿಂಗ್ ನಾನು ರಿವ್ಯೂ ತೋರಿಸ್ತೀನಿ, ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗಿದೆ ಅಂತ ಹೇಳಿ. ಓಪನ್ ಮಾಡಿ. ನೋಡಿ, ಹೊಸ ಸೋಫಾ ತುಂಬ ಸಾಫ್ಟ್ ಆಗಿ ಚೆನ್ನಾಗಿದೆ. ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ. ಅಲ್ಲಾಡ್ತದೆ, ನಾವು ಒಮ್ಮೆ ಮುಟ್ಟಿದ ಮೇಲೂ ಅದು ಅಲ್ಲಾಡ್ತದೆ, ಅಷ್ಟು ಸಾಫ್ಟ್ ಇದೆ ಇದು. ಇವಾಗ ಬಟ್ಟೆ ತೆಗೀರಿ. ಬಟ್ಟೆ ನೋಡಿ ಯಾವ ರೀತಿ ಇದೆ ಇದರದ್ದು. ನೋಡಿ. ಓಕೆ, ಇವತ್ತು ನನಗೆ ಬೆಡ್ರೂಮ್ ಆರ್ಗನೈಸೇಷನ್ ಮಾಡಲಿಕ್ಕುಂಟು. ಹಾಗಾಗಿ ನಾನು ಅದರಲ್ಲೇ ಇವಾಗ ಬ್ಯುಸಿ ಆಗಿದ್ದೀನಿ. ಇವತ್ತು ತುಂಬ ಕೆಲಸ ಉಂಟು ನನಗೆ. ಫುಲ್ ಬೆಡ್ರೂಮ್ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ಓಲ್ಡ್ ಕೆಲವು ನನ್ನ ಹತ್ರ ಮಿರರ್ ಇತ್ತೊಂದು, ರೆಸ್ಟ್ ಹಿಡಿದಂಗೆ ಆಗಿದೆ ಅದು. ಅದಕ್ಕೆ ಇವಾಗ ನಾನು ಪೇಂಟ್ ಕೊಡ್ತಾ ಇದ್ದೀನಿ. ಓಕೆ, ನಾನು ವಿಡಿಯೋ ಮಾಡ್ತಾ ಇದ್ದೆ. ನನ್ನ ಇನ್ನೊಂದು ಚಾನಲ್ಗೆ, ರಿಬೋನ್ ಚಾನಲ್ಗೆ ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋ ಮಾಡುವಾಗ ಸತೀಶ್ ಅವರು ಇಲ್ಲಿ ಕೂತ್ಕೊಂಡಿದ್ದರು. ಸ್ವಲ್ಪ ಹೊತ್ತಲ್ಲಿ ನೋಡ್ತೀನಿ, ಅವರು ಇಲ್ಲವೇ ಇಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ನೋಡ್ತೀನಿ, ಕೆಳಗಡೆ ಮಲಗಿದ್ದಾರೆ. ಯಾರು ನೋಡಲಿಲ್ಲ, ಕೆಳಗಡೆ ಹೋಗಿ ಮಲಗಿದ್ದಾರೆ. ಅಲ್ಲೇ ಇದ್ದಾರೆ ಇನ್ನೂ ಕೂಡ. ಎಲ್ಲಿದ್ದಾರೆ ಎಂತ? ನೋಡಿ, ಕಾಲು ಕಾಣ್ತಾ ಉಂಟು ನೋಡಿ. ಎಲ್ಲರೂ ಕೇಳ್ತೀರಲ್ಲ ಸತೀಶ್ ಅವರಿಗೆ ನಮ್ಮ ಮನೆಯಲ್ಲಿ ಏನು ಕೆಲಸ ಅಂತ ಹೇಳಿ. ನಾನು ಇವಾಗ ನಿಮಗೆ ತೋರಿಸ್ತೀನಿ ಸತೀಶ್ ಅವರಿಗೆ ನಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಕೆಲಸ ಉಂಟಂತ ಹೇಳಿ. ಬನ್ನಿ. ಇಲ್ಲಿ ನೋಡಿ, ಸತೀಶ್ ಅವರಿಗೆ ನಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಕೆಲಸ ನೋಡಿ. ನಿಮಿಷ. ಇಲ್ಲಿ ನೋಡಿ, ಸತೀಶ್ ಅವರಿಗೆ ನಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಕೆಲಸ ನೋಡಿ. ಪಾಪ ನೋಡಿ, ಜಾಗನೇ ಇಲ್ಲ. ಅಯ್ಯೋ, ರಾರೋ 1 ಮಿನಿಟ್. ಗೊತ್ತಾನೆ ತಟ್ಟೆಗೆ ಒಣ್ಣ ಉಳಿನಾಗ ನೋಡಿ. ಪಾಪ ಜಾಗನೇ ಇಲ್ಲ, ಎಲ್ಲಿ ಮಲಗಿದ್ದಾರೆ ನೋಡಿ. ಸಸ 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 ಹೋದೆಯ ಸಸ. ಸಸ ಗಂಟೆ 6 ಆಯಿತು. ಸಸ 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 ಯಾರು ಬಂದ್ರೆ ಹೇಳು. ಸಸ ಸಸ ಊಟ್ರಿ. ಸಸ ಸಸ ಕಾಲೆ. ಕೂದಲು ನೋಡಿ ಯಾವ ರೀತಿ ಆಗಿದೆ ಮಲಗೆ. ಎಲ್ಲಿ 6 ಗಂಟೆಗೆ ಮಲಗುದು? ವಿಡಿಯೋ ಆಯಿತು, ಹೇಳಿ ನೀವು. ಓಕೆ ನೋಡಿ, ನಾವು ಕತ್ತಲಲ್ಲಿದ್ದೀವಿ ಇವಾಗ. ಇವರು ಲೈಟ್ ಎಲ್ಲ ಆಫ್ ಮಾಡಿದರು. ಎಂತ ಎಂತ ಸಸ್ಸ ಅದು? ಕರುನಾಡು. ಓಕೆ, ಏನು ನನಗೆ ಇವಾಗ ಹೊರಗಡೆ ಕೂಡ ಹೋಗ್ಲಿಕ್ಕೆ ಉಂಟು. ಹೊರಗಡೆ ಏನು ಶಾಪಿಂಗ್ ಮಾಡ್ತೀವಿ, ಏನು ಮಾಡ್ತೀವಿ ನಾನು ತೋರಿಸ್ತೀನಿ ನಿಮಗೆ.
ಓಕೆ, ಹೊರಡಿ ಎಲ್ಲರೂ ಹೊರಡಿ. ಲೇಟ್ ಆಯಿತು ನನಗೆ, ಮತ್ತೆ ಬೇರೆ ಕೆಲಸ ಉಂಟು. ಸಸ ಬೇರೆ ಡ್ರೆಸ್ ಹಾಕಿ ಹೊರಡಿ. ಮುಖ ತೊಳಿರಿ ಫಸ್ಟಿಗೆ ಅಲ್ವಾ. ಚಹಾ ಕುಡಿಯೋಣ. ಚಹಾ ಮಾಡ್ತೀನಿ ನಾನು. 6 ಗಂಟೆಗೆ ಅವರು ಮಲಗಿದಾರಲ್ಲ, ಚಹಾ ಇಲ್ಲದೆ ಆಗೋದಿಲ್ಲಲ್ಲ ಸಸ್ಸನಿಗೆ. ಓಕೆ, ನಾನು ಹೊರಡ್ತೀನಿ, ನೀವು ಹೊರಡಿ. ಓಕೆ, ನಾನು ಹೊರಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಇವಾಗ ನಾವು ಹೊರಗಡೆ ಹೋಗಲಿಕ್ಕೆ ಹೊರಟಿದ್ದೀವಿ. ಮನೆಗೆ ಕೆಲವು ವಸ್ತು ಬೇಕು ನನಗೆ. ನಾನು ಅದೇ ಹೇಳಿದೆ ನೋಡಿ, ಬೆಡ್ರೂಮ್ ಸ್ವಲ್ಪ ಆರ್ಗನೈಸೇಷನ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನನಗೆ ಕೆಲವು ವಸ್ತು ಬೇಕು. ಅದನ್ನು ತರಲಿಕ್ಕೋಸ್ಕರ ನಾವು ಇವಾಗ ಹೊರಟಿದ್ದೀವಿ. ಇವತ್ತು ನನ್ನ ಹಸ್ಬೆಂಡಿದ್ದು ಜೇಬ್ ಖಾಲಿ ಮಾಡೋಣ ಅಂತ ಹೇಳಿ ಸುಮಾರು ಟೈಮ್ ಆಯಿತು, ಅವರ ಪಾಕೆಟ್ ಸರಿಯಾಗಿ ಖಾಲಿ ಮಾಡದೆ. ಹಾಗಾಗಿ ಇವತ್ತು ಅವರ ಪಾಕೆಟ್ ಖಾಲಿ ಮಾಡ್ತೀನಿ ಅಂತ ಹೇಳಿ ನಾನು ಹೊರಟಿದ್ದೀನಿ. ನೋಡೋಣ ಎಷ್ಟು ಖಾಲಿ ಮಾಡ್ತೀನಿ ಅಥವಾ ಎಷ್ಟು ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ನನಗೆ. ಸತೀಶ್ ಅವರೆಲ್ಲರಿದ್ದಾರೆ, ಎಲ್ಲರೊಟ್ಟಿಗೆ ಹೋಗ್ತಾ ಇದ್ವಿ ನಾವು. ಫುಲ್ ಡೇ ತುಂಬ ಕೆಲಸ ಆಯಿತು, ಕಾಲೆಲ್ಲ ತುಂಬ ನೋವಾಗ್ತಾ ಉಂಟು. ಇನ್ನೂ ಹೊರಗಡೆ ಅದು ಇದು ಅಂತ ಹೋಗುವಾಗ ಬಿಗ್ ಬಜಾರಿಗೆ ಕೂಡ ಹೋಗ್ಲಿಕ್ಕೆ ಉಂಟು. ಅಲ್ಲಿ ಇಲ್ಲಿ ಅಂತ ಹೇಳಿ ಇನ್ನೂ ಕೂಡ ಕಾಲು ನೋವು ಜಾಸ್ತಿನೇ ಆಗುತ್ತೆ ನನಗೆ. ಬಿಗ್ ಬಜಾರಿಗೆ ಹೋದರೆ ಸಾಕು, ಕಾಲು ನೋವು ನನಗೆ ತುಂಬ ಜಾಸ್ತಿ ಆಗೋದು. ಸುಮಾರು ಜನ ಕೇಳ್ತಾ ಇದ್ದರು ಶುಗರ್ ಮ್ಯಾನೇಜ್ಮೆಂಟಿಗೆ ಏನಾದರೂ ಇದ್ದರೆ ಹೇಳಿ, ಸುಮಾರು ಜನ ಕೇಳ್ತಾ ಇದ್ದರು. ನಾನು ಅವತ್ತು ಕೂಡ ತೋರಿಸಿದ್ದೀನಿ ನಿಮಗೆ, ಅನ್ವೇದ ಅವರದ್ದು ತುಂಬ ಒಳ್ಳೆಯದಿದೆ ಶುಗರ್ ಮ್ಯಾನೇಜ್ಮೆಂಟಿಗೆ. ಶುಗರನ್ನು ನಿಮ್ಮದು ಬ್ಯಾಲೆನ್ಸಲ್ಲಿ ಇಡುತ್ತೆ. ಕೇವಲ ಶುಗರ್ ಇದ್ದವರಿಗೆಲ್ಲ ಇದು, ಇನ್ನು ಮುಂದೆ ಕೂಡ ನಿಮಗೆ ಶುಗರ್ ಬಾರದ ಹಾಗೆ. ಇವಾಗ ನೀವು ನೋಡ್ಬೋದು, ಈಗಿನ ಫುಡ್ಡಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಎಲ್ಲರಿಗೂ ರೈಸ್ ತಿಂದರೂ ರೈಸಲ್ಲಿ ಕೂಡ ಶುಗರ್ ಜಾಸ್ತಿ ಇದೆ, ಎಲ್ಲದರಲ್ಲೂ ಶುಗರ್ ಇದೆ. ಹಾಗಾಗಿ ಬೇಗ ಎಲ್ಲರೂ, ಸಣ್ಣ ಮಕ್ಕಳಿಂದ ಕೆಲವರಿಗೆ ಸ್ಟಾರ್ಟ್ ಆಗುತ್ತೆ ಶುಗರ್. ಹಾಗಾಗಿ ನಾವು ನಮ್ಮ ಶುಗರನ್ನು ಯಾವ ರೀತಿ ಬ್ಯಾಲೆನ್ಸಲ್ಲಿ ಇಡಬೇಕು ಯಾವಾಗಲೂ. ಹಾಗಾಗಿ ಶುಗರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಟ್ಯಾಬ್ಲೆಟ್ ಇದೆ, ಅನ್ವೇದ ಅವರದ್ದು, ತುಂಬ ಚೆನ್ನಾಗಿದೆ. ನಾನು ಕೂಡ ಯೂಸ್ ಮಾಡಿದ್ದೀನಿ ಅದನ್ನು. ಶುಗರ್ ಇದ್ದು ಅಲ್ಲ, ನನಗೆ ಶುಗರ್ ಏನು ಇರಲಿಲ್ಲ, ಆದರೆ ನಾನು ಮೊದಲೊಮ್ಮೆ ಯೂಸ್ ಮಾಡಿದ್ದೀನಿ ಅದನ್ನು, ಶುಗರನ್ನು ಬ್ಯಾಲೆನ್ಸಲ್ಲಿ ಇಡಲಿಕ್ಕೆ. ಆವಾಗ ತುಂಬ ನಾನು ದಪ್ಪ ಆಗಿದೆ, 100 kg ಎಲ್ಲ ಆಗಿದ್ದೆ. ಆವಾಗ ನಾನು ಅದನ್ನು ತೊಗೊಂಡಿದ್ದೆ, ಶುಗರ್ ಸ್ವಲ್ಪ ಕಂಟ್ರೋಲಲ್ಲಿ ಇಡಲಿಕ್ಕೆ ಅಂತ ಹೇಳಿ. ತುಂಬ ಹೆಲ್ಪ್ಫುಲ್ ಆಯಿತು ನನಗೆ. ಅದನ್ನು ನಾನು ಅವತ್ತೇ ನಿಮಗೆ ಹೇಳಿದ್ದೆ, ತೋರಿಸಿದ್ದೆ. ಆದರೆ ಇನ್ನೊಮ್ಮೆ ಸುಮಾರು ಜನ ಕಮೆಂಟಲ್ಲಿ ಹಾಕ್ತಾಯಿದ್ರು, ಪ್ಲೀಸ್ ಹೇಳಿ ಶುಗರ್ ಮ್ಯಾನ್. ನಾನು ಅದೇ ಟ್ಯಾಬ್ಲೆಟ್ಸ್ ನಿಮಗೆ ಇನ್ನೊಮ್ಮೆ ಬೇಕಿದ್ದರೂ ತೋರಿಸ್ತೀನಿ, ಒಳ್ಳೆಯದಿದೆ. ನಿಮ್ಮ ಶುಗರನ್ನು ನೋಡಿ, ಅನ್ವೇದ ಅವರದ್ದು ISO ಸರ್ಟಿಫೈಡ್ ಕಂಪೆನಿ ಇವರದ್ದು, ಆಯುರ್ವೇದಿಕಲ್ಲಿ ಅವರು ಮಾಡ್ತಾರೆ. ಹಾಗಾಗಿ ನಿಮಗೆ ಇದು ಒಳ್ಳೆಯದು. ಅನ್ವೇದ ಅವರದ್ದು ನೀವು ಕೇಳಿರ್ಬೋದು, ಗೂಗಲೆಲ್ಲ ಸರ್ಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರ ಬಗ್ಗೆ. ಇದು ಅವರ ಶುಗರ್ ಮ್ಯಾನೇಜ್ಮೆಂಟ್ ಟ್ಯಾಬ್ಲೆಟ್ಸ್. ಆದರೆ ಇದರಲ್ಲಿ ನಾನು ಸುಮಾರು ನಿಮಗೆ ತೋರಿಸಿದ್ದೀನಿ ಅನ್ವೇದ ಅವರದ್ದು. ಇದು ನೋಡಿ 60 ಕ್ಯಾಪ್ಸೂಲ್ಸ್ ಇರುತ್ತೆ ನೋಡಿ, ಅನ್ವೇದ ಅಂತ ಈ ರೀತಿ ಬಾಟಲ್ ಇದೆ ನೋಡಿ, ಅನ್ವೇದ ಅಂತ ಹೇಳಿ 60 ಕ್ಯಾಪ್ಸೂಲ್ ಇರುತ್ತೆ. ನೀವು ಡೈಲಿ 1 ಅಥವಾ 2 ಕ್ಯಾಪ್ಸೂಲನ್ನು ಊಟ ಮಾಡೋದಕ್ಕಿಂತ ಮೊದಲು ತೊಗೊಳ್ಬೇಕು. ಶುಗರ್ ಮ್ಯಾನೇಜಲ್ಲಿ ಇಡಬೇಕಾದ್ರೆ ನೀವು ಊಟ ಮಾಡೋದಕ್ಕಿಂತ ಮೊದಲು ಇದು ಟ್ಯಾಬ್ಲೆಟ್ಸ್ ತೊಗೊಳ್ಬೇಕಾಗತ್ತೆ. ಹಾಗಾಗಿ ಊಟ ಮಾಡೋದಕ್ಕಿಂತ ಮೊದಲು ನೀವು ದಿನಕ್ಕೆ 1 ಅಥವಾ 2 ಈ ಟ್ಯಾಬ್ಲೆಟ್ಸನ್ನು ತೊಗೊಳ್ಳಿ. ನಿಮ್ಮ ಶುಗರ್ ಅನ್ನೋದು ಬ್ಯಾಲೆನ್ಸಲ್ಲಿ ಇಡುತ್ತೆ. ಡಯಾಬಿಟಿಸ್ ಇದ್ದವರಿಗೆ ತುಂಬ ಒಳ್ಳೆಯದು, ಡಯಾಬಿಟಿಸ್ ಇದ್ದವರಿಗೆ ಕಂಟ್ರೋಲಲ್ಲಿ ಇಡುತ್ತೆ. ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ, ವೆಜಿಟೇರಿಯನ್ ಇದು. ಹಾಗಾಗಿ ಯಾರು ಕೂಡ ಇದನ್ನು ತೊಗೊಳ್ಬಹುದು. ಈ ರೀತಿ ಇರುತ್ತೆ ಅನ್ವೇದ ಶುಗರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳಿ. ನಾನು ಹೇಳಿದಾಗ ಇದರಲ್ಲಿ 60 ಕ್ಯಾಪ್ಸೂಲ್ಸ್, ಈ ರೀತಿ ಕ್ಯಾಪ್ಸೂಲ್ಸ್, ವೆಜಿಟೇರಿಯನ್ ಕ್ಯಾಪ್ಸೂಲ್ಸ್ ಇದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ತಗೊಳ್ಬೋದು. ಸ್ವಲ್ಪ ಆಫರಲ್ಲಿ ಕೂಡ ನಿಮಗೆ. ಇದರಲ್ಲಿ ಜಾಮೂನ್ ಸೀಡ್ಸ್ ಇರುತ್ತೆ. ಇದೇನು ಮಾಡುತ್ತೆ, ನಿಮಗೆ ಡಯಾಬಿಟಿಸಿಂದ ಫೈಟ್ ಮಾಡಲು ಹೆಲ್ಪ್ ಮಾಡುತ್ತೆ. ನಿಮ್ಮ ಬ್ಯಾಲೆನ್ಸ್ ಆಗಿ ಇಡಲು, ಶುಗರನ್ನು ಕಂಟ್ರೋಲ್ ಆಗಿ ಇಡಲು ನಿಮಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಕರೇಲ ನಿಮಗೆ ಗೊತ್ತಿರ್ಬೋದು, ಅಂದರೆ ಹಾಗಲಕಾಯಿ ಹೆಚ್ಚಾಗಿ ಶುಗರ್ ಇದ್ದವರು ಎಲ್ಲರೂ ಯೂಸ್ ಮಾಡ್ತಾರೆ. ಹಾಗಲಕಾಯಿ ತುಂಬ ಒಳ್ಳೆಯದು ನಮ್ಮ ಶುಗರ್ ಬ್ಯಾಲೆನ್ಸಲ್ಲಿ ಇಡಲಿಕ್ಕೆ. ಕರೇಲದ ಅಂಶ ಕೂಡ ಇದರಲ್ಲಿದೆ, ಅಂದರೆ ಹಾಗಲಕಾಯಿ ಅಂಶ ಕೂಡ ಇದೆ. ಆಮೇಲೆ ಹರಿದ್ರ, ಶಿಲಾಜಿ, ಶುದ್ಧ ಶಿಲಾಜಿ ಅಂತೆಲ್ಲ ಹೇಳ್ತೀವಿ ನೋಡಿ, ಅದೆಲ್ಲ ಹಾಕಿ ಹರ್ಬಲ್ ಇಂಗ್ರೀಡಿಯೆಂಟ್ಸಿಂದ ಇದನ್ನು ಮಾಡಿದ್ದಾರೆ. ಹಾಗಾಗಿ ನೀವು ಯಾರು ಕೂಡ ಇದನ್ನು ತೊಗೊಳ್ಬೋದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇದರಿಂದ ಆಗಲ್ಲ. ಆದರೂ ಯಾರಿಗಾದರೂ ಡೌಟ್ ಇದ್ದರೆ ನಿಮ್ಮ ಡಾಕ್ಟರ್ ಇದ್ದಾರೆ ನೋಡಿ, ಅವರ ಹತ್ರ ಕೇಳಿ, ಸಜೆಸ್ಟ್ ಮಾಡಿ, ಅವರು ಏನು ಹೇಳ್ತಾರೆ ಅಂತ ಕೇಳಿ ಆಮೇಲೆ ನೀವು ಇದನ್ನು ತೊಗೊಳ್ಬೋದು, ಏನಾದರೂ ನಿಮಗೆ ಡೌಟ್ ಇದ್ದರೆ. ಓಕೆ, ನಾನಿನ್ನು ಹೊರಡ್ತೀನಿ, ಇಲ್ಲದಿದ್ದರೆ ತುಂಬ ಲೇಟ್ ಆಗಿದೆ. ಸತೀಶ್ ಅವರಿಗೆ ಮನೆಗೆ ಕೂಡ ಹೋಗ್ಲಿಕ್ಕೆ ಉಂಟು. ಹಾಗಾಗಿ ಇನ್ನು ಎಷ್ಟು ಹೊತ್ತಾಗುತ್ತೆ ಗೊತ್ತಿಲ್ಲ. ಒಮ್ಮೆ ಹೊರಟ್ರೆ ಏನಾದರೂ ಬೇಕಂತ ಹೇಳಿ ಅದು ವಸ್ತು
ಬೇಗನೆ ಸಿಗೋದಿಲ್ಲ, ತುಂಬ ಅಂಗಡಿ ತಿರುಗಬೇಕಾಗತ್ತೆ. ಅದೇ ನನಗೆ ಅಂಥದ್ದೇ ಬೇಕು ಅಥವಾ ಸ್ವಲ್ಪ ಕಮ್ಮಿ ರೇಟಲ್ಲಿ ಬೇಕಂತಾದರೆ, ಸಮಯಲ್ಲಿ ಸಿಗಬೇಕಂತಾದರೆ ಈ ರೀತಿ ಮಾಡಬೇಕಾಗತ್ತೆ, ತಿರುಗಬೇಕಾಗುತ್ತೆ. ನೋಡೋಣ ಎಷ್ಟು ತಿರುಗಬೇಕು, ಎಷ್ಟು ಹೊತ್ತಾಗುತ್ತೆ ಅಂತ ಹೇಳಿ ಬರಲಿಕ್ಕೆ. ಎಲ್ಲ ಸಿಗುತ್ತಾ ಕೂಡ ಗೊತ್ತಿಲ್ಲ ವಸ್ತು. ಓಕೆ, ಹೋಗೋಣ. ರೆಡಿ. ಪರ್ಸ್ ರೆಡಿ ಉಂಟಲ್ಲ? ಮಾರ್ನಮಿ ಕಟ್ಟೆ ಅಂತ ಉಂಟು, ಅಲ್ಲಿದೆ ಈ ಅಂಗಡಿ, ನಮ್ಮ ಮನೆ ಹತ್ರನೇ ಆಗುತ್ತೆ. ಡ್ರೀಮ್ ಹೋಮ್ಸ್ ಅಂತ ಹೇಳಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ಪೋಸ್ಟರ್ ಇದು ತುಂಬ ಚೆನ್ನಾಗಿದೆ. ಎಲ್ಲಿ ಮನೆ ಹತ್ರ ಎಲ್ಲಿ ಲೈಟ್ ಉಂಟು, ಅಲ್ಲಿ ಸೂರ್ಯ ಇದ್ದಾನೆ. ಮತ್ತು ನೀವು ದೋಣಿ ಮೇಲೆ ಒಂದು ಲೈಟ್ ಎಲ್ಲ ನೋಡ್ಬೋದು ನೋಡಿ, ಅದು ಲೈಟ್ ನಿಜವಾಗಿ ಆನ್ ಅದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ನೈಟಿಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಮನೆಯೊಳಗೆಲ್ಲ ಲೈಟ್ ಹೊತ್ತಿದ್ದಂಗೆ. ನನಗೆ ಇದು ನೋಡಿ ತುಂಬ ಖುಷಿಯಾಯಿತು. 1500 ಎಷ್ಟು ಹೇಳಿದರು. ನೆಕ್ಸ್ಟ್ ನಾನು ಇದನ್ನು ತೊಗೊಳ್ತೀನಿ ಅಂತ. ಆದರೆ ಇಲ್ಲಿ ನಾನು ಲ್ಯಾಂಪ್ ತೊಗೊಳ್ಳಿಕ್ಕೆ ಅಂತ ಬಂದಿದ್ದೆ, ನನಗೆ ಸಿಗಲಿಲ್ಲ. ಬೆಡ್ ಸೈಡ್ ಲ್ಯಾಂಪ್ ಇಡ್ತಾರೆ ನೋಡಿ ಅದು. ಆದರೆ ಉಳಿದದ್ದು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ, ತುಂಬ ಇಷ್ಟ ಆಯಿತು. ಎಲ್ಲ ಅದನ್ನೇ ನೋಡ್ತಾ ಇದ್ದೆ, ಇಷ್ಟು ಚೆನ್ನಾಗಿ ಎಲ್ಲ ಲೈಟ್ಸ್ ಇತ್ತು. ನಮ್ಮ ಮನೆ ಹತ್ರನೇ ಬರುತ್ತೆ ಇದು, ಹಾಗಾಗಿ ಫಸ್ಟಿಗೆ ನಾನು ಇಲ್ಲಿಗೆ ವಿಸಿಟ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಲೈಟ್ಸ್ ನೋಡುವಾಗ ನನಗೆ ತುಂಬ ಖುಷಿಯಾಗುತ್ತೆ. ನಮ್ಮದೇ ಸ್ವಂತ ಮನೆ ಅಥವಾ ಏನಾದರೂ ಇದ್ದಿದ್ದರೆ ತುಂಬ ಲೈಟ್ಸ್ ಈ ರೀತಿ ಚೆನ್ನಾಗಿ ಹಾಕ್ಬೋದಲ್ಲ ಅಂತ ಯೋಚನೆ. ನಾನಿವಾಗ ಬೇರೆ ಕಡೆ ಹೋಗಿ ನೋಡ್ತೀನಿ, ಸಿಕ್ಕಿದರೆ ನಿಮಗೆ ತೋರಿಸ್ತೀನಿ. ಇವಾಗಷ್ಟೇ ಬಂದ್ವಿ ನಾವು, ನೈಟ್ ಆಗ್ತಾ ಬಂತು, ಇವಾಗ ಲೇಟ್ ಆಯಿತು. ನಾನು ಕೆಲವು ಬೆಡ್ರೂಮ್ ಇದಕ್ಕೆ ಕೆಲವು ವಸ್ತುವನ್ನು ತೊಗೊಂಡು ಬಂದಿದ್ದೀನಿ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಆದರೆ ನಾನು ಎಲ್ಲಿಂದ ಎಲ್ಲ ತೊಗೊಂಡು ಬಂದೆ, ಹೇಗಿದೆ ಅಂತ ಹೇಳಿ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಸತೀಶ್ ಅವರು ಈಗ ತಾನೇ ಹೋದರು, ಲೇಟ್ ಆಯಿತು, ಮನೆಗೆ ಹೋದರು. ಅವರ ಅಮ್ಮನೂ ಹುಷಾರಿಲ್ಲ, ಹಾಗಾಗಿ ಮನೆಗೆ ಹೋಗಿದ್ದಾರೆ. ಲೈಟ್ಗಳು ಹೊಸು. ನಾನು ಏನೆಲ್ಲ ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಫಸ್ಟಿಗೆ ನಾನು ಲ್ಯಾಂಪ್ ಒಂದು ತೊಗೊಂಡು ಬಂದೆ. ಲ್ಯಾಂಪ್ ಬೇಕಂತ ಹೇಳಿ ಇತ್ತು ನನಗೆ ಸುಮಾರು ಟೈಮಿಂದ. ಬೆಡ್ ಸೈಡ್ ಟೇಬಲ್ ಉಂಟು, ಆದರೆ ಲ್ಯಾಂಪ್ ಇರಲಿಲ್ಲ ಅದಕ್ಕೆ. ಮೊದಲೊಂದು ಸಣ್ಣದು ಲ್ಯಾಂಪ್ ಇತ್ತು, ಅದು ಹಾಳಾಗಿ ಹೋಗಿತ್ತು ಸುಮಾರು ಟೈಮಿಂದ. ಅದಕ್ಕೆ ನೋಡಿ ಈ ರೀತಿ ಲ್ಯಾಂಪ್ ತೊಗೊಂಡು ಬಂದೆ ನಾನೊಂದು. ಇದಕ್ಕೆ 3000 ಚಿಲ್ಲರೆ ಉಂಟು, 3000 ಎಷ್ಟು 500 ಏನೋ ಉಂಟು. ನಾನು ಹೋಲ್ಸೇಲ್ ಮಾರ್ಕೆಟಿಂದ ತೊಗೊಂಡು ಬಂದಿದ್ದರಿಂದ, ಮಾರ್ಕೆಟ್ ರೋಡಲ್ಲಿ ಹೋಲ್ಸೇಲ್ ಲೈಟಿಂಗ್ ಇದೆ, ಲೈಟಿಂಗ್ ಇದ್ದು ಶಾಪ್ ಇದೆ, ಅಲ್ಲಿಂದ ನಾನು ತೊಗೊಂಡು ಬಂದೆ. ಇದಕ್ಕೆ 2750 ಆಯಿತು, 2950 ಆಯಿತು. ಇದು ಹೇಗೆಂದರೆ, ಹೀಗೆ ಒಂದು ಟಚ್ ಮಾಡಿದರೆ ಇದಾಗುತ್ತೆ. ಇದು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಹೀಗೆ ಒಂದು ಟಚ್ಚಲ್ಲಿ ಆನ್ ಆಗುತ್ತೆ. ಒಂದು ಸಲ ಟಚ್ ಮಾಡಿದರೆ ಸ್ವಲ್ಪ ಲೈಟ್ ಆಗಿ, 2 ಸಲ ಟಚ್ ಮಾಡಿದರೆ ಸ್ವಲ್ಪ ಡಾರ್ಕ್ ಆಗಿ, 3ನೇ ಸಲ ಸ್ವಲ್ಪ ಜಾಸ್ತಿ ಡಾರ್ಕ್ ಆಗಿ ಇದಾಗುತ್ತೆ ನೋಡಿ. ಆಮೇಲೆ ನಾನು ಬೆಡ್ಶೀಟ್ ತೊಗೊಂಡು ಬಂದಿದ್ದೀನಿ. ಬೆಡ್ಶೀಟ್ ಇದು ತೊಳೆದು ನಾನು ಯೂಸ್ ಮಾಡ್ತೀನಿ. ಯೂಸ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ, ಹಾಕಿದ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಇದು ಏನಂದರೆ ಎಲಾಸ್ಟಿಕ್ ಇದರದ್ದು. ಸೈಡಲ್ಲಿ ನಿಮಗೆ ಗಡಿ ಕೆಲವೊಮ್ಮೆ ಹೋಗುತ್ತೆ ಅಲ್ಲ, ಎಷ್ಟು ಸಲ ಬೆಡ್ಶೀಟ್ ಹಾಕಿದ್ರು ಹೋಗುತ್ತೆ. ಅಂಥವ್ರಿಗೆ ಇದು ತುಂಬ ಒಳ್ಳೆಯದು, ಮಕ್ಕಳ ರೂಮಿಗೆ ಇದಕ್ಕೆಲ್ಲ ತುಂಬ ಒಳ್ಳೆಯದು. ಎಲಾಸ್ಟಿಕ್ ಬೆಡ್ಶೀಟ್, 4 ಸೈಡ್ ಕೂಡ ನಿಮಗೆ ಎಲಾಸ್ಟಿಕ್ ಬರುತ್ತೆ. ಒಮ್ಮೆ ಅದನ್ನು ನೀವು ಹಾಕಿದರೆ ಏನಾಗೋದಿಲ್ಲ, ಮತ್ತೆ ಇದು ಆಚೆ ಈಚೆ ಆಗೋದಿಲ್ಲ. ಡೈಲಿ ಇಲ್ಲದಿದ್ರೆ ಬೆಡ್ಶೀಟ್ ಸರಿ ಮಾಡುವುದೇ ಬೆಳಿಗ್ಗೆ ಎದ್ದು ಒಂದು ದೊಡ್ಡ ಕೆಲಸ ಇರುತ್ತೆ, ಅದು ಎಲ್ಲ ತಪ್ಪುತ್ತೆ ಸ್ವಲ್ಪ ಕೆಲಸ. ಇದು ಈ ರೀತಿ ಬೆಡ್ಶೀಟ್ ತೊಗೊಂಡು ಬಂದಿದ್ದೀನಿ. ಇದನ್ನು ನಾನು ತೋರಿಸ್ತೀನಿ ನಿಮಗೆ ಹಾಕಿದ ಮೇಲೆ, ಅದರಲ್ಲಿ ನೀವು ನೋಡ್ಬೋದು. ಆಮೇಲೆ ಕಾರ್ಪೆಟ್ ಎಲ್ಲ ತುಂಬ ದೊಡ್ಡದಿತ್ತು ರೂಮಿಗೆ, ಹಾಗಾಗಿ ನಾನು ಅದನ್ನು ತೆಗೆದು ಈ ರೀತಿ ಒಂದು ಮ್ಯಾಟ್ ರೀತಿ ತೊಗೊಂಡು ಬಂದಿದ್ದೀನಿ. ಇದು ನಾನು ಬಿಗ್ ಬಜಾರಿಂದ ತೊಗೊಂಡಿದ್ದು. ಈ ರೀತಿ ತುಂಬ ಚೆನ್ನಾಗಿದೆ, ಇದು ಕಲರ್ ಹೂವೆಲ್ಲ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ನಾನು ಇದು ತೊಗೊಂಡು ಬಂದೆ. ಓಕೆ, ಇದು ನೋಡಿ ಲೈಟ್ ಈ ರೀತಿ ಇದು ಮಾಡುತ್ತೆ, ಟಚ್ಚಲ್ಲಿ ನಿಮಗೆ ಆನ್ ಆಗುತ್ತೆ. ಇದು ನೋಡಿ, ನೋಡಿದ್ರಲ್ಲ, ಟಚ್ಚಲ್ಲಿ ಇದು ಆನ್ ಆಗುತ್ತೆ. ನನಗೆ ತುಂಬ ಇಷ್ಟ ಆಯಿತು ನೋಡುವಾಗ, ಹಾಗಾಗಿ ನಾನು ಇದು ತಗೊಂಡು ಬಂದೆ. ಬೇರೆ ಕೂಡ ಇತ್ತು, ಕಮ್ಮಿ ಬೇಕಿದ್ರೆ ಕಮ್ಮಿ ಇದ್ದರೂ ಕೂಡ ಇತ್ತು, ಅದು ಕೂಡ ಒಳ್ಳೆಯದಿತ್ತು. ಓಲ್ಡ್ ಡಿಸೈನಲ್ಲಿತ್ತು ಕೆಲವು, ನನಗೆ ಇದು ಸ್ವಲ್ಪ ಹೊಸತ್ತಂತ ಅನಿಸ್ತು, ನನಗೆ ಇಷ್ಟ ಆಯಿತು, ಹಾಗಾಗಿ ನಾನು ಇದನ್ನು ತಗೊಂಡು ಬಂದೆ. ಓಕೆ, ಇನ್ನು ನಾನು ನಾಳೆ ಬೆಡ್ರೂಮ್ ಸೆಟಪ್ ಮಾಡ್ತೀನಿ, ಯಾಕಂದರೆ
ಬೆಡ್ಶೀಟ್ ಇದು ತೊಳೆದು ಹಾಕಿ ಆಮೇಲೆ ನಾಳೆ ನಾನು ಬೆಡ್ರೂಮ್ ಸೆಟಪ್ ಮಾಡ್ತೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಇದುವೇ ನೋಡಿ ಬೆಡ್ಶೀಟ್ ನಾನು ಇವಾಗ ತೊಳಿಲಿಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಇದುವೇ ಬೆಡ್ಶೀಟದು. ನಾನು ಹೇಳಿದೆ ನೋಡಿ ನಿಮಗೆ 2 ಪಿಲ್ಲೋ ಕವರ್ ಸಿಗುತ್ತೆ ಇದರಲ್ಲಿ. ಆಗ ನೋಡಿ ಈ ರೀತಿ ಕಲರ್ ಇದೆ. ಸ್ಮಾಲ್ ಆಗಿ ಫ್ಲವರ್ಸ್, ಪ್ರಿಂಟೆಡ್ ಫ್ಲವರ್ಸ್ ನೋಡಿ ಈ ರೀತಿ ಎಲಾಸ್ಟಿಕ್ ಇದೆ. ಫ್ಯಾಮಿಲಿ ರಿಬೋನ್ ಉಂಟು ನೋಡಿ, ಅದರಲ್ಲಿ ಹಾಕ್ತೀನಿ. ಆವಾಗ ನೀವು ನೋಡ್ಬೋದು ಇದು ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ ಹೊಸತ್ತು ಎಲ್ಲ ತೊಗೊಂಡು ಬಂದಿದ್ದೀವಿ, ಅದನ್ನು ಸೆಟ್ ಮಾಡ್ತಾ ಇದ್ದೀವಿ. ಇವಾಗ ಸೆಟ್ ಮಾಡೋದು ನಾನೆಲ್ಲ ವಿಡಿಯೋ ನಾನು ಅದರಲ್ಲಿ ಹಾಕ್ತೀನಿ. ನಾನು ಆವಾಗಲೇ ಹೇಳಿದ್ದೆ ನಿಮಗೆ. ಇವಾಗ ನೋಡಿ ಎಲ್ಲ ತೊಗೊಂಡು ಬಂದಿದ್ದೀವಿ. ಇವರು ನೋಡಿ ಬಿದ್ದಿದ್ದಾರೆ ಅಲ್ಲಿ. ತುಂಬ ಚೆನ್ನಾಗಿದೆ ಬೆಡ್, ಹೊಸತ್ತು ಬೆಡ್. ಇದರ ಬಗ್ಗೆ ನಾನು ನಾಳೆ ನಿಮಗೆ ವಿಡಿಯೋ ಹಾಕ್ತೀನಿ. ಯಾವ ಬೆಡ್ ತೊಗೊಂಡು ಬಂದೆ, ಹೇಗೆ ಏನು ಅಂತ ಹೇಳಿ, ಯಾಕೆ ಇದನ್ನು ನಾನು ಚೂಸ್ ಮಾಡಿದೆ ಎಲ್ಲವನ್ನು ನಾನು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ. ಹೊಸ ಬೆಡ್ರೂಮ್ ಫುಲ್ ಲುಕ್ಕು ಚೇಂಜ್ ಮಾಡ್ತಾ ಇದ್ದೀನಿ ಬೆಡ್ರೂಮಿದ್ದು. ಅದನ್ನು ನಿಮಗೆ ಕರೆಕ್ಟಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗಾಗಿ ನೋಡಿ ಇವತ್ತು ನಾನು ಏನೆಲ್ಲ ತೊಗೊಂಡು ಬಂದೆ ಬೆಡ್ರೂಮಿಗೆ ಅದು ಇದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದು ತೊಗೊಂಡು ತೋರಿಸಿ. ಇದು ನೋಡಿ ಆಯ್ತಲ್ಲ, ಇದು ನಾನು ಆವಾಗ ಕಲರ್ ಹಾಕಿದ್ದೆ, ನಾನು ತೋರಿಸಿದ್ದೆ ನೋಡಿ ನಿಮಗೆ. ನಾನೇ ಕಲರ್ ಹಾಕಿದ್ದೆ. ಇದೆಲ್ಲ ಓಲ್ಡಾಗಿ ಇದಾಗಿತ್ತು, ರಸ್ಟ್ ತಿಂದಂಗೆ ಆಗಿತ್ತು ನೋಡಿ. ಇವಾಗ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟಿತ್ತು. ಇದು ನೀವು ನೋಡಿದ್ದೀರಿ ಅವತ್ತು ನಾನು ಕೆಳಗಡೆ ಹಾಲ್ ಡೆಕೋರೇಷನ್ ವಿಡಿಯೋ ಹಾಕಿದ್ದೆ ನೋಡಿ, ಅದರಲ್ಲಿತ್ತು. ಅದನ್ನು ನಾನು ಇವಾಗ ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಕೆಳಗಡೆ ಇಲ್ಲಿ ಚೆಂದ ಕಾಣುತ್ತೆ, ಹಾಗಾಗಿ ನಾನು ಇಲ್ಲಿಗೆ ಇದನ್ನು ಸೆಟ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಯಾವ ರೀತಿ ಸೆಟ್ಟಿಂಗ್ ಮಾಡಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ನೋಡಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಕೂಡ ಐಡಿಯಾ ಬರುತ್ತೆ ಯಾವ ರೀತಿ ಸೆಟ್ ಮಾಡ್ಬೋದು ನಾವು ಬೆಡ್ರೂಮ್ ಎಲ್ಲ ಅಂತ ಹೇಳಿ. ಸಿಂಪಲ್ಲಾಗಿ ಸೆಟ್ ಮಾಡ್ತೀನಿ, ತುಂಬ ಓವರಾಗಿ ಮಾಡಲ್ಲ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಓಕೆ, ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ ನೋಡಿ. ಇವತ್ತೆಲ್ಲ ಕೆಲಸ ಆಗ್ತಾ ಲೇಟ್ ಆಯಿತು. ಹೊರಗಡೆ ಕೂಡ ಹೋಗ್ಲಿಕ್ಕಿತ್ತಲ್ವ, ಹಾಗಾಗಿ ಲೇಟ್ ಆಯಿತು. ಇವಾಗ ಊಟಕ್ಕೆ ಕೂತ್ಕೊಂಡ್ರು. ಇನ್ನು ಮಲಗಿ ಅವರಿಗೆ ನಾಳೆ ಏಳಲಿಕ್ಕೆ ಕೂಡ ಉಂಟು ಮಕ್ಕಳಿಗೆ ಸ್ಕೂಲಿಗೆ. ಊಟ ಮಾಡಿ ಬೇಗ. ಓಕೆ, ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಹಾಯ್ ಹೇಳಲಿಕ್ಕೆ ಉಂಟು ನೋಡಿ, ಅವರಿಗೆ ನಾನು ಹಾಯ್ ಹೇಳಿ ಆಮೇಲೆ ಎಂಡ್ ಮಾಡ್ತೀನಿ. ಫಸ್ಟಿಗೆ ಅರ್ಪಿತಾ ಹಾಯ್ ಅರ್ಪಿತಾ, ಹೇಗಿದ್ದೀರಾ? ರಸಲ್ ಅವರ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ರುಕ್ಸಾನ್ ಅವರ ಸಿಸ್ಟರ್ ಹಜ್ಮಿಯಾ ಅವರ ಬರ್ಡೇ, ಹಾಯ್ ಹಜ್ಮಿಯಾ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಖುಷಿಯಾಗಿರಿ. ಮಹಾಲಕ್ಷ್ಮಿ ಫ್ರೆಂಡ್ ದೀಪಾ ಅವರ ಮಗಳು ಆದ್ಯ ಅವರ ಬರ್ಡೇ, ಹಾಯ್ ಆದ್ಯ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ. ಹಾಗೂ ಮಹಾಲಕ್ಷ್ಮಿ ಅವರು ದೀಪಾ ಅವರೇ ಹಾಯ್ ನಿಮಗೆ ಕೂಡ. ಡಿವೈನ್ ಮರ್ಸಿ ಅವರ ಬರ್ಡೇ, ಹಾಯ್ ಮರ್ಸಿ ಅವರೇ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಹಾಗೂ ಜ್ಯೋತಿ ಗೌಡ ಅವರ ಪಾಪು ಮಗಳು, ಹಾಯ್ ಹೇಗಿದ್ದೀಯಾ ಪುಟ್ಟಿ, ಯಾವಾಗಲೂ ಚೆನ್ನಾಗಿರಿ. ರೀಮ್ ಮಾಸೂಮ್ ಅವರ ಬರ್ಡೇ, ವಿಶ್ ಯು ಹ್ಯಾಪಿ ಬರ್ಡೇ. ನಿಮಗೆ ಯಾವಾಗಲೂ ಚೆನ್ನಾಗಿರಿ ನೀವು. ಪ್ರೀತಿ, ಹಾಯ್ ಪ್ರೀತಿ, ಹೇಗಿದ್ದೀರಾ? ಓಕೆ, ಎಷ್ಟು ಜನರಿಗೆ ಹೇಳಿದ್ದೀನಿ. ಇನ್ನು ಯಾರಿಗಾದರೂ ನಾನು ಮಿಸ್ ಮಾಡಿದೆ ಅಂತಾದರೆ ಪ್ಲೀಸ್ ಬೇಸರ ಮಾಡಬೇಡಿ, ಇನ್ನೊಮ್ಮೆ ಹೇಳಿ, ನಾನು ಖಂಡಿತವಾಗ್ಲೂ ವಿಶ್ ಮಾಡ್ತೀನಿ. ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.